ಹೆಲೋ ಫ್ರೆಂಡ್ಸ್, ನೋಡಿ ಯಾವಾಗಿಂದ ಈ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಈ ಒಂದು ನಿಧಿ ಸಿಕ್ಕಿದೆ ಅನ್ನುವಂಥ ನ್ಯೂಸ್ ಬರ್ತಾ ಇದೆ. ರಾಜ್ಯಾದ್ಯಂತ ದೇಶಾದ್ಯಂತ ಇದು ಚರ್ಚೆಗೆ ಒಳಗಾಗ್ತಾ ಇದೆ. ಆ್ಯಂಡ್ ಈ ಒಂದು ಯಾರ್ದಾದ್ರೂ ಭೂಮಿಯಲ್ಲಿ ಸೈಟ್ ಆಗಿರ್ಬೋದು, ಹೊಲ ಆಗಿರ್ಬೋದು, ಅಂತಹ ಸ್ಥಳಗಳಲ್ಲಿ ನಿಧಿ ಅಂತ ಸಿಕ್ಕರೆ ಬಂಗಾರ ಆಗಿರ್ಬೋದು ಅಥವಾ ಈ ಒಂದು ಬೆಳ್ಳಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಈ ಐತಿಹಾಸಿಕ ಕುರುಹುಗಳು ಸಿಕ್ಕಾಗ ಕಾನೂನು ಏನು ಹೇಳುತ್ತೆ, ಯಾರಿಗೆ ಅದನ್ನು ಒಪ್ಪಿಸ್ಬೇಕು, ಒಪ್ಪಿಸ್ಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಗೈಸ್. ನಿಮಗೆಲ್ಲ ಗೊತ್ತಿರಬಹುದು, ಲೈಕ್ ನಾರ್ತ್ ಕರ್ನಾಟಕದೊಳಗೆ ಅದರೊಳಗೂ ಈ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿದಂಥದ್ದು. ಆ್ಯಂಡ್ ಆ ಸಂದರ್ಭದೊಳಗೆ ಇಟ್ಟಂಥ ಬಂಗಾರ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಈಗ ಬಹಳಷ್ಟು ಪ್ಲೇಸ್ಗಳಲ್ಲಿ ಸಿಗುತ್ತೆ. ಇದ್ರ ಸಂಬಂಧ ಬಹಳಷ್ಟು ಜನ ಇವನ್ ಬಲಿ ಕೊಡಲಿಕ್ಕೆ, ನರಬಲಿ ಕೊಡಬೇಕು ನಿಧಿಗಾಗಿ, ಆಮೇಲೆ ಏನೇನೆಲ್ಲ ಮಾಡ್ತಾರೆ, ಪೂಜೆಯನ್ನು ಮಾಡಿಸ್ತಾರೆ. ಆ್ಯಂಡ್ ಆ ಥರ ಎಲ್ಲ ಇದೆ. ಆ್ಯಂಡ್ ಬಹಳಷ್ಟು ಸ್ವಾಮೀಜಿಗಳನ್ನು ಕರ್ಕೊಂಡು ಹೋಗ್ತಾರೆ. ಆ ಸ್ವಾಮೀಜಿಗಳು ಹೇಳ್ತಾರೆ ಇದೇ ಪ್ಲೇಸಲ್ಲಿ ನಿಧಿ ಇದೆ ಅಂತ. ಆ್ಯಂಡ್ ಭಾಳ ಸರ್ತಿ ಹಾಗಿರೋದಿಲ್ಲ. ಸೊ ಅದರಿಂದ ಎಷ್ಟು ಜೀವಗಳು ಕೂಡ ಹೋಗಿದ್ದಾವೆ. ಆ್ಯಂಡ್ ಈ ಒಂದು ಲಕ್ಕುಂಡಿ ಪ್ರದೇಶ ಏನಿದೆಯೋ, ಹೊಯ್ಸಳರು ಮತ್ತು ಚಾಲುಕ್ಯರ ಒಂದು ಶಾಸನಗಳು ಇಲ್ಲಿ ದೊರೆತಿವೆ. ಆ್ಯಂಡ್ ಅವರು ಆಳಿದಂಥ ಒಂದು ಪ್ರದೇಶಗಳಾಗಿದ್ದಾವೆ. ಇಂಥದ್ದೇ ಒಂದು ಗ್ರಾಮದಲ್ಲಿ ಈ ಒಂದು ನಿಧಿ ಸಿಕ್ಕಿದ್ದನ್ನು ನಾವು ಕಾಣ್ತೀವಿ. ಆ ನಿಧಿ ಸಿಕ್ಕಿದೆ ಎಂಟೈರ್ ಟಿ ವಿ ಚಾನಲ್ದವರಾಗಿರ್ಬೋದು ಆ್ಯಂಡ್ ಯೂಟ್ಯೂಬಲ್ಲಾಗಿರಬಹುದು, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡ್ತಿದ್ದಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕಾನೂನು ಏನು ಹೇಳುತ್ತೆ, ಹಾಗೆ ಎಲ್ಲಾದರೂ ಸಿಕ್ಕರೆ ಯಾರ ಕೈಯಲ್ಲಿ ಒಯ್ದು ಕೊಡಬೇಕು. ಎನಿವೆ, ಗೋಲ್ಡು ಆ್ಯಂಡ್ ಸಿಲ್ವರು ಇಂಥ ಒಂದು ಕಾಸ್ಟ್ಲಿಯೆಸ್ಟ್ ಮಟೀರಿಯಲ್ಗಳು ಸಿಕ್ಕಾಗ ಭಾಳ ಸರ್ತಿ ಒಯ್ದು ಕೊಡೋದಿಲ್ಲ. ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು ವಾಟ್ ರೂಲ್ಸ್ ಟೆಲ್ಸ್. ಓಕೆ, ನಿಧಿ ಇರುವ ಜಾಗದಲ್ಲಿ ನಾಗರಹವಿದೆ, ಕೋಣ ಇದೆ, ಅವು ಪ್ರೊಟೆಕ್ಟ್ ಮಾಡ್ತವೆ. ಸೊ ಅವರು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳುವುದನ್ನು ಕೂಡ ಇವನ್ ನಾನು ಚಿಕ್ಕವನಿದ್ದಾಗಿಂದ ಈ ಒಂದು ವಿಷಯಗಳನ್ನ ಕೇಳ್ತಾ ಬಂದಿದ್ದೀನಿ. ಸೊ ಈಗ ಯಾರಿಗಾದರೂ ನಿಧಿ ಸಿಕ್ಕರೆ ಅದು ಯಾವ ಕಾಯ್ದೆ ಒಳಗಡೆ ಬರ್ತದೆ ಅಂದರೆ, ನೋಡಿ, ಭಾರತದೊಳಗೆ ಬ್ರಿಟಿಷರ ಸಮಯದೊಳಗೇನೆ ಇಂಡಿಯನ್ ಟ್ರೇಸರ್ ಟ್ರೂ ಆಕ್ಟ್ 1878 ಅಂತ ಒಂದು ಕಾಯ್ದೆ ಇದೆ. ಖಾಸಗಿ ಭೂಮಿ ಆಗಲಿ ಅಥವಾ ಸರ್ಕಾರ ಒಡೆತನದ ಭೂಮಿ ಆಗಲಿ, ಅಲ್ಲಿ ನಿಧಿ ಸಿಕ್ಕಿದ್ದೇ ಆದಲ್ಲಿ ಅದರ ಮಾಲೀಕತ್ವ ಯಾರಿಗೆ ಅನ್ನುವ ವಿಚಾರದಲ್ಲಿ ಭಾರತದಲ್ಲಿ ಸ್ಪಷ್ಟವಾದಂಥ ಕಾನೂನಿದೆ. ಅಂಡರ್ ದಿಸ್ 1878 ಇಂಡಿಯನ್ ಟ್ರೇಸರ್ ಟ್ರೂ ಆಕ್ಟ್ ಎಂದು ಕರೆಯಲಾಗ್ತದೆ. ಸೊ ಇದರ ಒಂದು ಆಕ್ಟ್ ಅಡಿಯಲ್ಲಿ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇದನ್ನ ಪಾಲನೆ ಮಾಡಬೇಕಾಗುತ್ತೆ. ಹಳೆಯ ಕಾನೂನು ಇದಾಗಿದ್ದರೂ ಕೂಡ ಇದಕ್ಕೆ ಸಾಕಷ್ಟು ಬಾರಿ ತಿದ್ದುಪಡಿಯನ್ನು ತರಲಾಗಿದೆ. ಪ್ರಾಚೀನ ತಾಮ್ರ, ಚಿನ್ನ, ಬೆಳ್ಳಿಯಂಥ ವಸ್ತುಗಳನ್ನು ಸಂರಕ್ಷಿಸುವುದು ಈ ಕಾನೂನಿನ ಉದ್ದೇಶ ಆಗೈತಿ. ಇದರ ಪ್ರಕಾರ ಭಾರತದ ಕರೆನ್ಸಿ 10 ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತುಗಳು, ಇಂಪಾರ್ಟೆಂಟಾ, 10 ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತುಗಳು ಭೂಮಿಯೊಳಗೆ ಪತ್ತೆಯಾದ ಪಕ್ಷದಲ್ಲಿ ಅದು ಯಾರ ಸ್ವತ್ತು ಆಗುವುದಿಲ್ಲ. ನಿಮ್ಮ ಭೂಮಿಯೊಳಗೆ ಸಿಕ್ಕರೂ ಕೂಡ ಅದು ನಿಮ್ದು ಆಗುವುದಿಲ್ಲ. ಅಂದ್ರೆ ಒಂದು ವೇಳೆ ಖಾಸಗಿ ಜಾಗದಲ್ಲಿ ನಿಧಿ ಪತ್ತೆಯಾದರೆ ಅದರ ಮಾಲೀಕರು ಜಾಗದ ಒಡೆಯನಾಗುವುದಿಲ್ಲ ಎನ್ನುವುದು ಈ ಕಾಯ್ದೆಯಲ್ಲಿ ಉಲ್ಲೇಖ ಆಗೈತಿ. ಇನ್ ಕೇಸ್ ನಮ್ಮ ಜಾಗದೊಳಗೆ ಸಿಕ್ಕರೂ ಕೂಡ ಆ ಜಾಗಕ್ಕೆ ನಾವು ಮಾಲಕರಲ್ಲ, ನಮ್ಮನ್ನು ಅಲ್ಲಿಂದ ಕಳಿಸಬಹುದು ಅಂತ ಇದರೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಆ್ಯಂಡ್ ಈ ಕಾಯ್ದೆ ರೂಪಿಸುವ ವೇಳೆ ಮೊತ್ತವನ್ನು 10 ರೂಪಾಯಿ ಬದಲು ಆವಾಗಿಂದು ಏನು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು ಡಾಲರ್ ಮತ್ತು ಪೌಂಡ್ಗಳಲ್ಲಿ ಈ ಕಾಯ್ದೆಯಲ್ಲಿ ನಮೂದಿಸಿದ್ದಾರೆ. ಚಿನ್ನ, ಬೆಳ್ಳಿ ಅಂತ ವಸ್ತುಗಳನ್ನು ಸಂರಕ್ಷಿಸುವುದು ಈ ಕಾಯ್ದೆಯ ಉದ್ದೇಶ ಆಗಿತ್ತು. ಯಾರಿಗೆ ಮಾಹಿತಿಯನ್ನು ನೀಡಬೇಕು? ಪೊಲೀಸರಿಗಲ್ಲ ಗೈಸ್, ಮೊದಲೇ ಹೇಳ್ತಾ ಇದ್ದೀನಿ, ಇದನ್ನ ನೆನಪಿಟ್ಕೊಡ್ರಿ. ಪೊಲೀಸರಿಗೆ ನಿಂದಿದ್ರೆ ನೀವು ಅದು ಎಲ್ಲಿ ಹೋಗ್ತೈತಿ, ಸೀದಾ ನಿಧಿ ನಿಮ್ಗೆಲ್ಲ ಗೊತ್ತಿದೆ. ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡುವುದು ಕಡ್ಡಾಯ. ಭೂಮಿಯೊಳಗೆ ಸಿಗುವ ನಿಧಿ ಸಿಕ್ಕಿದ ಪಕ್ಷದಲ್ಲಿ ಕೂಡ ಅದು ಕಾಯ್ದೆ ಪ್ರಕಾರ ಅವರು ಸ್ವತ್ತಾಗುವುದಿಲ್ಲ. ಇದನ್ನ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಅಥವಾ ತಹಸೀಲ್ದಾರಿಗೆ ಮಾಹಿತಿಯನ್ನ ನೀಡಬೇಕು. ಒಂದು ವೇಳೆ ಮಾಹಿತಿಯನ್ನ ನೀಡದೆ ಸಿಕ್ಕಿ ಹಾಕಿಕೊಂಡ ಪಕ್ಷದಲ್ಲಿ 1 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ಎರಡೂ ಆಗ್ಬಹುದಾ? ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ ಇದ್ರ ಸಂಬಂಧ. ಸೊ ಅದರಿಂದ ಆ ಥರ ಸಿಕ್ಕಿದ್ದನ್ನ
ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಬೇಕು. ಸಿಕ್ಕ ವಸ್ತುವಿನ ಸಂಪೂರ್ಣ ಮಾಹಿತಿಯನ್ನು ಲಿಖಿತ ರೂಪದಲ್ಲಿಯೇ ನೀಡಬೇಕು. ಸರ್ ನನಗೆ ಬರೆಯಕ್ಕೆ ಬರುದಿಲ್ರಿ ಆ್ಯಂಡ್ ನಮ್ಮಂಥವರೆಲ್ಲ ಹೆಂಗೆ ಮಾಹಿತಿಯನ್ನು ನೀಡಬೇಕು ಅಂದ್ರೆ, ಎಸ್, ನೀವೊಬ್ರು ಹೇಳಿ ಇನ್ನೊಬ್ರ ಕಡೆ ಟೈಪ್ ಮಾಡಿಸಿ ಅಥವಾ ಬರೆಸಿ ಅವ್ರಿಗೆ ಲಿಖಿತ ರೂಪದಲ್ಲಿ ನೀಡಬೇಕು. ಈ ತಾರೀಕಿನಂದು, ಈ ದಿನಾಂಕದಂದು ನಾನು ನಮ್ಮ ಜಾಗದೊಳಗೆ ಹೋಗಿದ್ದೆ, ಅಲ್ಲಿ ಏನೋ ಬೆಳೆ ಹಾಕಲಿಕ್ಕೆ ಅಗಿತಾ ಇರುವಂಥ ಸಂದರ್ಭದೊಳಗೆ ನಮಗೆ ಈ ಥರ ವಸ್ತುಗಳು ಸಿಕ್ಕು. ಇನ್ನೂ ಸ್ವಲ್ಪ ಆಗಿದಾಗ ಗೋಲ್ಡು, ಡೈಮಂಡು ಮತ್ತು ಸಿಲ್ವರು ಸಿಕ್ಕು. ಆಮೇಲೆ ಯಾರ್ಯಾರು ವಿಡಿಯೋ ನೋಡ್ತೀರಿ ನಿಮಗೂ ಹೇಳ್ರಿಪ್ಪ, ನಿಮ್ಮ ಹೊಲ ಮನಿ ಒಳಗೆ ಎಲ್ರಿ ಸಿಕ್ಕಾವನ ಆ್ಯಂಡ್ ಟ್ರೈ ಮಾಡಿದ್ರೆ ನೀವು ಅದನ್ನು ಹಂಚ್ಕೋಬೋದು ನೀವು. ಓಕೆ, ಹಾಂ, ಎನಿವೆ ಸಿಕ್ಕಿದ್ರೆ ನೀವ್ಯಾಕೆ ಹೇಳ್ತೀರಿ ಬಿಡ್ರಿ. ಆಲ್ರೆಡಿ ಹೇಳ್ತಾ ಇದ್ದೀನಿ ಜೈಲು ಶಿಕ್ಷೆ ಆಗುತ್ತೆ ಅಂತ. ಸೊ ಈಗಂತೂ ಹೇಳಂಗಿಲ್ಲ ನೀವು, ಅಥವಾ ಟ್ರೈ ಮಾಡಿದರೆ ಹೇಳ್ರಿ. ಸೊ ಈ ಥರ ಒಂದು ಯಾರಿಗಾದರೂ ನಿಧಿ ಸಿಕ್ಕರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಕಂಪಲ್ಸರಿಯಾಗಿ ಜಿಲ್ಲಾಡಳಿತಕ್ಕೆ ನಾವು ತಿಳಿಸ್ಬೇಕಾಗತ್ತೆ. ಜಿಲ್ಲಾಡಳಿತ ಈ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸ್ತದೆ. ನಂತರ ಮಾಲೀಕ ರಹಿತ ನಿಧಿ ಎಂದು ಘೋಷಿತವಾದರೆ ಏನು ನಿಯಮ ಇದೆ ಅಂತ ಕೇಳಿದರೆ, ಅಂದರೆ ಎಲ್ಲೋ ಒಂದು ಕಡೆ ಸಿಕ್ಕೈತಿ, ಅದರ ಮಾಲೀಕರು ಯಾರಂತ ಗೊತ್ತಿಲ್ಲ, ಆ ಲ್ಯಾಂಡ್ ಒಂದು ಭೂಮಿಯ ಮಾಲೀಕರು ಯಾರಂತ ಗೊತ್ತಿಲ್ಲ. ಸೊ ಅಂಥ ಒಂದು ಸಂದರ್ಭದೊಳಗೆ ಯಾರು ಅಗ್ದಿರ್ತಾರ ಅವ್ರಿಗೂ ಕೂಡ ಪರ್ಸೆಂಟೇಜ್, ಓಕೆ, ಸಿಕ್ಕ ನಿಧಿ 75% ಪಾಲನ್ನು ಕಂಡುಕೊಂಡವರಿಗೆ ಫೈಂಡರ್ಸ್ಗೆ ಮತ್ತು ಉಳಿದ ಪಾಲನ್ನು ನಿಧಿ ಸಿಕ್ಕಿರುವ ಆ ಭೂಮಿಯ ಮಾಲೀಕನಿಗೆ ನೀಡಲಾಗ್ತದೆ. ಆದರೆ ಭೂ ಮಾಲೀಕರ ನಿಧಿಯನ್ನು ಕಂಡುಕೊಂಡವರು ಏನಾದರೂ ಲಿಖಿತ ಒಪ್ಪಂದವನ್ನು ಮಾಡಿಕೊಂಡ್ರೆ ಆ ಒಪ್ಪಂದಕ್ಕೆ ಆದ್ಯತೆಯನ್ನು ಜಿಲ್ಲಾಡಳಿತ ನೀಡುತ್ತದೆ ಅಂತ ಹೇಳ್ತಿದ್ದಾರೆ. ಬಟ್ ಎನಿವೆ ಸಿಕ್ತಂದ್ರೆ ಸೀದಾ ತಗೊಂಡೋಗಿ ಅದನ್ನು ಸರ್ಕಾರ ತಗೊಂಡು ಹೋಗುತ್ತೆ. ಆಂಟಿಕ್ವಿಟೀಸ್ ಆ್ಯಂಡ್ ಆರ್ಟ್ ಟ್ರೆಜರ್ ಆ್ಯಕ್ಟ್ ಅಂತ ಇನ್ನೊಂದು ಆ್ಯಕ್ಟ್ ಇದೆ. 1972 ಪ್ರಕಾರ ಐತಿಹಾಸಿಕ ಮತ್ತು ಪುರಾತತ್ವ ಮಹತ್ವವನ್ನು ಹೊಂದಿರುವ ವಸ್ತುಗಳು ಭೂಮಿಯೊಳಗೆ ಸಿಕ್ಕಿದೆ, ಅದರಲ್ಲಿ ಇಂಡಿಯನ್ ಟ್ರೆಜರ್ ಟ್ರೂ ಆಕ್ಟ್ ನಿಂದ ವಿನಾಯಿತಿ ಇದೆ. ಅಂದ್ರೆ ಇದೇನ್ ಹೇಳ್ತಾ ಇದೆ, 100 ವರ್ಷಗಳಿಗಿಂತ ಹಳೆಯದಾದ ಯಾವುದೇ ಹಸ್ತಪ್ರತಿ ದಾಖಲೆಗಳು ಸಿಕ್ಕಿದರೂ ಅದನ್ನ ಪುರಾತನ ವಸ್ತು ಎಂದು ಪರಿಗಣಿಸಲಾಗ್ತದೆ. ಈ ರೀತಿ ಐತಿಹಾಸಿಕ ವಸ್ತುಗಳನ್ನು ಸಂರಕ್ಷಣೆಗಾಗಿ ಸ್ವಾಧೀನಪಡಿಸಿಕೊಳ್ಳುವ ಅಧಿಕಾರವನ್ನ ಈ ಇಲಾಖೆ ಹೊಂದಿದೆ ಅಂತ ಕೂಡ ಹೇಳ್ತಿದ್ದಾರೆ ಗೈಸ್. ಅಂದ್ರೆ ನಿಧಿ ಸಿಕ್ಕಿದ್ದನ್ನ ಯಾರೂ ಕೂಡ ಉಪಯೋಗ ಮಾಡಬಾರ್ದು, ಉಪಯೋಗ ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಜೈಲು ಶಿಕ್ಷೆ ಕೂಡ ಆಗುತ್ತೆ ಅಂತ ಈ ಕಾಯ್ದೆ ಹೇಳುತ್ತೆ. ಆದ್ರಿಂದಾನೇ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆದಂತ ಒಂದು ಈ ಇನ್ಸಿಡೆಂಟ್ ದೇಶಾದ್ಯಂತ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಈವನ್ ಜಿಲ್ಲಾಡಳಿತ ಆ ಲಕ್ಕುಂಡಿಯೊಳಗೆ ಏನು ಆ ನಿಧಿ ಸಿಕ್ಕಿದೆ ಆ ಸರೌಂಡಿಂಗ್ ಪ್ಲೇಸ್ನೆಲ್ಲ ಎಕ್ಸ್ಕವೇಷನ್ ಶುರು ಮಾಡಿದ್ದಾರೆ. ಓಕೆ, ಆರ್ಕಿಯಾಲಜಿಕಲ್ ಇಂಡಿಯಾ ದಿಂದನೂ ಕೂಡ ಈ ಕೆಲವೊಂದಿಷ್ಟು ಜನ ಬಂದು ಅದನ್ನ ಏನ್ ಮಾಡ್ತಿದ್ದಾರೆ, ಹಡ್ತಿದ್ದಾರೆ. ಓಕೆ, ಮತ್ತೇನಾದ್ರೂ ಸಿಗುತ್ತಾ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಇಟ್ಸ್ ವೆರಿ ಡೇಂಜರಸ್, ಕಾನೂನಿನ ಪ್ರಕಾರ ತಪ್ಪಾಗುತ್ತೆ ಆ್ಯಂಡ್ ವೆರಿ ವೆರಿ ಕೇರ್ಫುಲ್ ಆಗಿ ಕೂಡ ಇರಬೇಕು. ಆ್ಯಂಡ್ ಇದ್ರ ಮೇಲೆ ಕ್ವಶನ್ ಆನ್ಸರ್ ನಿಮಗೆ ನೋಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಿಧಿ ಸಿಕ್ಕಿದ ಪಕ್ಷದಲ್ಲಿ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾರಿಗೆ ಸೇರ್ತದೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಯಾವ ರಾಜ್ಯದೊಳಗೆ ಸಿಕ್ಕಿರ್ತದ ಆ ರಾಜ್ಯದ ಜಿಲ್ಲಾಡಳಿತದ ಅಡಿಯಲ್ಲಿ ಅವ್ರಿಗೆ ಹೋಗಿ ಹೇಳಬೇಕು ಅಂತ ನಾನು ಹೇಳಿದ್ದೀನಿ. ಸೊ ನಂತರ ಇದು ಎಲ್ಲಿ ಹೋಗ್ತೈತಿ, ಕೇಂದ್ರ ಸರ್ಕಾರಕ್ಕೆ ಸಲ್ತದೆ. ನೆಕ್ಸ್ಟ್, ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಯಾವ ಇಲಾಖೆ ವ್ಯಾಪ್ತಿಗೆ ಬರುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ಸಾಂಸ್ಕೃತಿಕ ಸಚಿವಾಲಯ, ಓಕೆ, ಮಿನಿಸ್ಟ್ರಿ ಆಫ್ ಕಲ್ಚರ್. ಸೊ ಯಾರದಾರೀಗ ಗಜೇಂದ್ರ ಸಿಂಗ್ ಶೇಖಾವತ್. ನೆಕ್ಸ್ಟ್, ನಿಧಿ ಸಿಕ್ಕಿದನ್ನ ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ನೀಡದೇ ಇದ್ದಲ್ಲಿ ಶಿಕ್ಷೆ ಪ್ರಮಾಣವೇನು ಅಂತ ನಿಮ್ಗೇನು ಪ್ರಶ್ನೆ ಇದೆ. 1 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ, ಇನ್ ಕೇಸ್ ಎರಡೂ ಆಗಬಹುದಾ. ಸೊ ಅದರಿಂದ ವೆರಿ ವೆರಿ ಕೇರ್ಫುಲ್ ಗೈಸ್. ಇದು ಹಿಂದಿನ ಹಿರಿಯರು ಇಟ್ಟಿದ್ದಾರೋ ಅಥವಾ ರಾಜಮನೆತನದವರು ಇಟ್ಟಿದ್ದಾರೋ, ಪರ್ಟಿಕ್ಯುಲರ್ಲಿ ವಿಜಯಪುರ ಈ ಒಂದು ಸರೌಂಡಿಂಗ್ ಪ್ಲೇಸ್ನಲ್ಲೂ ಕೂಡ ಈ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡಿದ್ದಾಗಿರ್ಬೋದು. ಈ ಥರ ಗೋಲ್ಡ್ ಸಾಮಾನುಗಳು ಹೆಚ್ಚು ಸಿಗ್ತಾ ಇರೋದನ್ನು ಕಾಣ್ತೀವಿ. ಸಿಕ್ಕಾಗ ಸರ್ಕಾರಕ್ಕೆ ಇದು ಒಪ್ಪಿಸ್ಬೇಕು ಆ್ಯಂಡ್ ಜಿಲ್ಲಾಡಳಿತಕ್ಕೆ ಕಂಪಲ್ಸರಿಯಾಗಿ ಹೇಳಬೇಕು. ಹೇಳದೇ ಇದ್ರೆ ಅದು ಅಪರಾಧ ಅಂತ ಹೇಳ್ಬಿಟ್ಟು ಈ ಕಾಯ್ದೆ ಹೇಳುತ್ತೆ. ಅವೇರ್ನೆಸ್ಗೋಸ್ಕರ ಈ ವಿಡಿಯೋನ ಮಾಡಿದ್ದು ಗೈಸ್. ನೀವು ನೋಡ್ರಿ, ಇನ್ನೊಬ್ಬರ ಜೊತೆಗೆ ನಿಮಗೆ ಗೊತ್ತಿರೋರ ಜೊತೆಗೂ ಶೇರ್ ಕೂಡ ಮಾಡ್ರಿ. ಸೊ ಕಾನೂನನ್ನು ಉಲ್ಲಂಘನೆ ಮಾಡೋದು ಬೇಡ ಆ್ಯಂಡ್ ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ ಅಂತ ನಾನು ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಇದರ ಮೂಲಕ ಹೇಳಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.